ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ತೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ದಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. 130ನೇ ಶ್ಲೋಕ ಸಮ್ಯಕ್ ಚಾರಿತ್ರ ಅಧಿಕಾರ. ರಾಗಾದ್ಯುದಯ ಪರತ್ವಾದನಿವೃತ್ತಿರ್ ನಾತಿ ವರ್ತತೆ ಹಿಂಸಾಂ ರಾತ್ರಿಂ ದಿವಮಾಹರತಃ ಕಥಂ ಹಿ ಹಿಂಸಾ ನ ಸಂಭವತಿ. ಟೀಕೆ ಓದುವುದಿತ್ತು. ರಾಗಾದಿ ಉದಯ ಪರತ್ವಾತ್ ಅನಿವೃತ್ತಿ ಅತ್ಯಾಗ ಹಿಂಸಾಂ ನ ಅತಿವರ್ತತೆ ಯತಃ ರಾತ್ರಿಂ ದಿವಂ ಆಹರತಃ ಭುಂಜಾನಸ್ಯ ಹಿ ಹಿಂಸಾ ಕಥಂ ನ ಸಂಭವತಿ ಅಪಿತು ಸಂಭವತಿ ಏವ. ರಾಗಾದಿ ಭಾವಗಳು ಉತ್ಕಟವಾಗುವ ಕಾರಣ ರಾಗಾದಿಗಳ ಅತ್ಯಾಗತನವು ಹಿಂಸೆಯ ಉಲ್ಲಂಘನ ಮಾಡುವ ಸಾಧ್ಯತೆ ಇಲ್ಲ. ಎಂದರೆ ಎಲ್ಲಿ ಜೀವಕ್ಕೆ ಉತ್ಕೃಷ್ಟವಾದ ರಾಗಭಾವವಾಗುತ್ತದೆ ಅಲ್ಲಿ ತ್ಯಾಗವಾಗುವ ಸಾಧ್ಯತೆ ಇಲ್ಲ. ರಾಗಭಾವವೇ ಹಿಂಸೆ ಇದೆ. ಆದುದರಿಂದ ಎಲ್ಲಿಯವರೆಗೆ ರಾಗಾದಿಗಳ ತ್ಯಾಗವಾಗುವುದಿಲ್ಲ ಅಲ್ಲಿಯವರೆಗೆ ಅಹಿಂಸೆ ಇಲ್ಲ. ಆದರೆ ಹಿಂಸೆಯೇ ಇದೆ ಎಂದ ಮೇಲೆ ರಾತ್ರಿ ಹಗಲಿನ ಭೇದವಿಲ್ಲದೆ ತಿನ್ನುವವರಿಗೆ ಹಿಂಸೆ ಏಕಾಗುವುದಿಲ್ಲ, ನಿಯಮದಿಂದ ಆಗಿಯೇ ಆಗುತ್ತದೆ. ರಾಗಾದಿಗಳಿರುವುದೇ ವಾಸ್ತವಿಕ ಹಿಂಸೆಯ ಲಕ್ಷಣವಿದೆ. ಈ ಗ್ರಂಥದ ವಿಶೇಷತೆನ ಜೀವದಲ್ಲಿ ರಾಗಾದಿ ಭಾವಗಳ ಉತ್ಪತ್ತಿಯಾಗುವುದ ಹಿಂಸೆ ಇದೆ, ಅಧರ್ಮವಿದೆ. ರಾಗಾದಿ ಭಾವಗಳ ಉತ್ಪತ್ತಿ ಆಗದೆ ಇರುವುದೇ ಅಹಿಂಸೆ ಇದೆ, ಧರ್ಮವಿದೆ ಅನ್ನುವಂಥ ಒಂದು ಭದ್ರ ಬುನಾದಿಯ ಮೇಲೆ ಈ ಗ್ರಂಥದ ಮಹತ್ವ ಇದೆ. ಹೀಗಿರುವ ವೇಳೆದೊಳಗ ಎಲ್ಲಿ ರಾತ್ರಿ ಭೋಜನದ ಮಾತನ್ನು ಹೇಳ್ತಾ ಇದ್ದಾರೆ, ರಾತ್ರಿ ಭೋಜನ ತ್ಯಾಗದ ಮಾತನ್ನು ಹೇಳ್ತಾ ಇದ್ದಾರೆ, ಅಲ್ಲಿ ರಾತ್ರಿ ಭೋಜನ ಮನುಷ್ಯನಿಗೆ ಒಂದು ರಾಗದ ಉತ್ಕಟತೆಯಿಂದನ ಆಗ್ತಿದೆ ಅಂಥೇಳಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಈ ಪ್ರಕಾರದ ವಿಭಾಗ ನೈಸರ್ಗಿಕವಾಗಿನ ಇರು ವೇಳೆದೊಳಗ 12 ಗಂಟೆಯಲ್ಲಿ ಜೀವ ಶರೀರಕ್ಕೆ ಸಂಬಂಧಿಸಿದ ಆಹಾರಾದಿಗಳ ಒಂದು ಸಂಗ್ರಹಣೆ ಅಥವಾ ಉದ್ಯಮ ಮಾಡುವುದ ಮತ್ತು ಆಹಾರಾದಿಗಳನ್ನು ಸೇವನೆ ಮಾಡೋದ ರಾತ್ರಿ ಕಾಲದೊಳಗ 12 ಗಂಟೆಯ ಕಾಲದೊಳಗ ಸಂಪೂರ್ಣತಃ ಆರಂಭದಿಂದ ನಿವೃತ್ತಿ ಇರುವುದಿದೆ. ಏನು ಸಂಸಾರ ಕಠಿಣ ಇದೆ, ನೈಸರ್ಗಿಕವಾಗಿಯೇ ಇಷ್ಟು ವ್ಯವಸ್ಥೆ ಇದೆ. 12 ಗಂಟೆ ಏನು ಮಾಡುವುದಿದೆ, ಶರೀರಕ್ಕೆ ಸಂಬಂಧಿಸಿದ ಕಾರ್ಯ ಮಾಡೋದು, ಅದರದ ವಾಸಸ್ಥಾನದ, ಅದಕ್ಕೆ ಬೇಕಾಗುವಂಥ ಸಾಧನ ಸಲಕರಣೆಗಳದ್ದ ಸಂಗ್ರಹ, ಸಂರಕ್ಷಣೆ, ಉಪಭೋಗ ಎಲ್ಲವನ್ನೂ ಮಾಡುವುದಿದೆ. 12 ಗಂಟೆಯ ಕಾಲ ಸಂಪೂರ್ಣ ಸರ್ವಥಾ ಶರೀರಕ್ಕೆ ಸಂಬಂಧಿಸಿದ ರಾಗದ ತ್ಯಾಗ ಮಾಡುವ ಅಭ್ಯಾಸ. ಎಲ್ಲಿದೆ ಕಠಿಣ? ಭವಸಾಗರವನ್ನು ದಾಟೋದ
ಶರೀರದಿಂದ ನಿವೃತ್ತ ಆಗೋದ ಕಠಿಣ ಎಲ್ಲಿದೆ ರೀ? ಸಮಪಾಲಿದೆ ಅಲ್ಲ. 24 ಗಂಟೆಯೊಳಗ ಸಮಪಾಲ ಶರೀರಕ್ಕೆ ವಹಿಸಿದ ನಂತರ ಸಮಪಾಲದ ಜೀವನ ಶಕ್ತಿ ಸಾಮರ್ಥ್ಯ ಎಲ್ಲ ಅಲ್ಲಿ ವಿನಿಯೋಗ ಮಾಡಿದ ನಂತರ ಇನ್ನು ಅರ್ಧ ಏನು ಉಳಿತಿದೆ, ಆ ಅರ್ಧದೊಳಗ ಸಂಪೂರ್ಣತಃ ಆಗಿರುವಂಥ ಕರ್ಮದ ಸಂಭವಿಸಿರುವಂಥ ವಿಕಾರ ರೂಪ ರಾಗದ ನಿರಾಕರಣೆ ಆಗಿ ಅತ್ಯಂತ ಭವ್ಯವಾದಂಥ ಭವಿತವ್ಯದ ನಿರ್ಮಾಣ ಆಗ್ತಿದೆ. ಆದರೆ ಈಗಿನ ಕಾಲದೊಳಗಂತೂ ರಾತ್ರಿ ಹಗಲಿಗಳ ಯಾವುದೇ ಪ್ರಕಾರದ ಭೇದನ ಉಳಿದಿಲ್ಲ. ಯಾಕೆ ಅಂತಂದ್ರೆ ನೋಡ್ರಿ, ಸಾಮಾನ್ಯ ವಿಚಾರ ಮಾಡಿದ್ರೆ ಅತ್ಯಂತ ಸ್ಥೂಲ ವಿಚಾರ. ಎಷ್ಟು ಸ್ಥೂಲ ವಿಚಾರ ರೀ! ಸೂರ್ಯ ಅಸ್ತಾಗಿ ಹೋದ ನಂತರ, ಅಂಧಕಾರ ವ್ಯಾಪಿಸಿದ ನಂತರ ತಾನಾಗೇನ ಜೀವರುಗಳದ್ದು ಕಾರ್ಯ ನಿಂತು ಹೋಗ್ತಿದೆ. ತಾನಾಗೇನ ನಿಂತು ಹೋಗ್ತಿದೆ. ಚಿಕ್ಕದಾದಂಥ ಒಂದು ದೀವಿಗೆಯಿಂದ ಏನು ಕಾರ್ಯ ಆಗೋದಿದೆ. ಆದರೆ ಈಗ ಯಾವ ವಿಜ್ಞಾನದ ಆವಿಷ್ಕಾರ ಇದೆಯಲ್ಲ, ಅದರ ಫಲಸ್ವರೂಪವಾಗಿ ರಾತ್ರಿ ಹಗಲಿನೊಳಗ ಪ್ರಕಾಶ ಅಂಧಕಾರ ಅನ್ನುವ ಭೇದವನ್ನೇ ಅಳಿಸಿ ಹಾಕುವಂಥ ದುಸ್ಸಾಹಸವನ್ನ ಮನುಷ್ಯ ಮಾಡಿಬಿಟ್ಟಿಲ್ಲ. ನೋಡ್ರಿ, ಯಾವ ಸಮಯದೊಳಗ ಇಂದ್ರಿಯಗಳ ಮಾಧ್ಯಮದಿಂದ ಪರಪದಾರ್ಥದ ಅವಲಂಬನೆ ಪೂರ್ವಕ ಕಾರ್ಯ ಸಂಭವವೇ ಇಲ್ಲವೋ, ಆ ಸಮಯದೊಳಗ ಜೀವ ನಾಯಿಲಾಜ್ ಅಂದ್ರಲ್ಲ, ಏನು ಮಾಡ್ತಾನೋ ಅತೀಂದ್ರಿಯದ ವಿಷಯದ ಕಡೆಗೆ ಪ್ರವೃತ್ತಿ ಮಾಡ್ತಾನೆ. ಇದೇನಿಲ್ರಿ ನ್ಯಾಯ? ಗೌರವ ಯಾವ ಸಮಯದೊಳಗ ಇಂದ್ರಿಯದ ಮಾಧ್ಯಮದಿಂದ ಪರಪದಾರ್ಥಗಳ ಅವಲಂಬನೆ ಮಾಡಿ ಆಗುವಂಥ ಪ್ರವೃತ್ತಿ ನಿಂತು ಹೋಗ್ತಿದೆ, ಆ ಸಮಯದೊಳಗೆ ನಿದ್ರಾವಶ ಆಗುವ ಮಾತಿಲ್ಲ. ಅತೀಂದ್ರಿಯ ಜ್ಞಾನದ ಕಾರ್ಯ ಆರಂಭ ಆಗುವ ಮಾತಿದೆ ರೀ. ಹಾಗಾದ್ರೆ ಈಗ ರಾತ್ರಿ ಹಗಲಿಗಳ ಭೇದವೇ ಉಳಿಯದಂಥ ವಿದ್ಯುತ್ ದೀಪಗಳ ಪ್ರಕಾಶ ಏನಿದೆ ಅಲ್ಲ, ಅದ ಜೀವನಿಗೆ ಇಂದ್ರಿಯಗಳ ಮಾಧ್ಯಮದಿಂದ ಪರಪದಾರ್ಥಗಳ ಅವಲಂಬನೆ ಮಾಡುವ ಪ್ರವೃತ್ತಿಗೆ ಯಾವುದೇ ಪ್ರಕಾರದಿಂದ ವ್ಯತ್ಯಯ ತರ್ತಾನೆ ಇಲ್ಲಲ್ಲ. ಹೀಗಾಗಿ ಅತೀಂದ್ರಿಯದ ಜ್ಞಾನ, ಅತೀಂದ್ರಿಯ ಸುಖದ ಸಲುವಾಗಿ ಉದ್ಯಮ ಮಾಡುವ ಮಾತಿಯಲ್ಲಿ ಉಳಿತಿದೆ. ನಮಗನ್ನಿಸ್ತಿದೆ ಬಹಳ ಅನುಕೂಲ ಆಗಿದೆ, ಅಜ್ಞಾನಕ್ಕೆ ಅನ್ನಿಸ್ತಿದೆ ರೀ. ಆದ್ರೆ ಯಾವ ಮಾತನ್ನ ಜ್ಞಾನಿಗಳ ಹೇಳ್ತಾ ಬಂದಿದ್ದಾರೆ, ಅರ್ಥಾತ್ ಪಂಚಮ ಕಾಲದೊಳಗ ಜೀವರುಗಳದ್ದ ಅಲ್ಪ ಬುದ್ಧಿ ಮತ್ತು ಅಲ್ಪಾಯುವಿನ ಜೊತೆಗಿನ ಜನ್ಮ ಆಗ್ತಿದೆ ಅಂಥೇಳಿ ಏನು ಹೇಳ್ತಾ ಬಂದಿದ್ದಾರೆ, ಅದು ಎಷ್ಟು ಸ್ಪಷ್ಟ ಇದೆ. ಮತ್ತು ಭಾವನಾ ಅಧಿಕಾರದೊಳಗ ಅದೇ ಸದಾ ಸುಖದಾಸ್ ಜಿ ಪಂಚಮ ಕಾಲದೊಳಗ ಪಾಪಿ ಜೀವರುಗಳೇ ಉತ್ಪನ್ನ ಆಗ್ತಾರೆ ಅಂಥೇಳಿ ಹೇಳಿರುವುದು ಕೂಡ ಅಕ್ಷರಶಃ ಸತ್ಯ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಬೇಕಾದ್ರೆ, ರಾತ್ರಿ ಸಮಯದೊಳಗ ಸ್ವಾಧ್ಯಾಯಾದಿಗಳದ್ದು ಕೂಡ ಅವಶ್ಯಕತೆ ಇಲ್ಲ, ವಾಚನಾದಿಗಳದ್ದು. ಯಾಕೆ? ಹಗಲಿಯೊಳಗೆ ಪ್ರಾರಂಭದೊಳಗನ ದಿವಸದ ಆರಂಭದೊಳಗನ ಮಾಡಿರ್ತಿದೆಯಲ್ಲ, ಏನು ದೇವ ಪೂಜಾ, ಗುರು ಉಪಾಸನೆ, ಶಾಸ್ತ್ರ ಸ್ವಾಧ್ಯಾಯ. ಹಾಗಾದ್ರೆ
ಅದರದ ಚಿಂತನ್ ಮಂಥನ್ ಪ್ರಯೋಗ ಅಭ್ಯಾಸ. ಇದು ನಿಶ್ಚಲವಾಗಿ ಕುಳಿತುಕೊಂಡು ಚಕ್ಷು ಇಂದ್ರಿಯ ಕಾರ್ಯ ಮಾಡುವಂಥ ದೀವಿಗೆ ದೀಪ ಉರಿಸುವಂಥ ಹಿಂಸೆ ಮಾಡದೇನ ಜ್ಞಾನದೊಳಗ ಬೆಳಗ್ಗೆ ಆಗಿರುವಂಥ ಪ್ರಥಮ ಕಾರ್ಯ ಯಾವ ದೇವದರ್ಶನ ಇದೆ ಅದರದ್ದು ಉಪಯೋಗ ದಿವಸದ ನಿವೃತ್ತಿ ಆದ ನಂತರ ಮಾಡ್ಕೊಳ್ಳಿಕ್ಕೆ ಬರ್ತಿದೀವಿ ಅಥವಾ ಇಲ್ರಿ? ಹಿಂಸಾ ರಹಿತ ಮತ್ತು ಪರಮ ಅಹಿಂಸೆಯ ಸಲುವಾಗಿ ಉದ್ಯಮ ಆಗುವಂತಹ ಸುಂದರ ಅವಕಾಶವನ್ನ ನಾವು ನಮ್ಮದೇ ಆದಂತಹ ವಿಪರೀತ ಜ್ಞಾನದಿಂದ, ಅದಕ್ಕೆ ಹೇಳಿದರೆ ಇದಕ್ಕೂ ವಿದ್ಯೆ ಇದೆ, ಕುಮಾರ್ಗಕ್ಕೆ ಕೊಂಡೊಯ್ಯುವಂಥದ್ದು. ಹಿಂಸೆಯಾಗುವಂಥ ಯಾವುದೇ ಉಪಕರಣ ಸಾಧನವನ್ನ ಬಳಸೋದನ್ನ ಇಲ್ರಿ. ಶಾರೀರಿಕ ಯಾವುದೇ ಪ್ರಕಾರದ ಪ್ರವೃತ್ತಿ ಇಲ್ಲ. ನಮ್ಮಿಂದ ಧರ್ಮ ಬಹಳ ಬಹಳ ದೂರ ಇರುವುದರಿಂದ ಧರ್ಮದ ಒಂದು ಕೂಡ ಸತ್ಯ ಮಾತನ್ನ ಹೇಳಲಿಕ್ಕೆ ಹೋದ್ರ ನಮಗ ಆಘಾತನ ಆದ ಹಾಗೆ ಅನ್ನಿಸ್ತಿದೆ. ಸಮಯನ ಸಿಗದೇ ಇರುವಷ್ಟು, ರಾತ್ರಿನ ಓದಬೇಕಾದಂಥ ಪ್ರಸಂಗ ಬರುವಷ್ಟು ಏನು ಕಾರ್ಯ ಮಾಡೋದಿದೆ ರೀ ದಿವಸೆಲ್ಲ? ಇಲ್ಲಿ ರಾತ್ರಿ ಭೋಜನ ತ್ಯಾಗ ಏನಂದಿದಾರಲ್ಲ, ಇದ್ರೊಳಗೆ ಸಂಪೂರ್ಣ ಎಲ್ಲ ಬಂದುಬಿಟ್ಟಿದ್ರಿ. ಎಲ್ಲ ಯಾವುದೇ ಪ್ರಕಾರದ ಜೀವ ಹಿಂಸೆ ಇಲ್ಲ. ಎಷ್ಟು ಆ ಸೋಣಗಡದೊಳಗೆ ತತ್ವ ಚರ್ಚೆ ನಡೀತಿರ್ತಾರೆ, ರಾತ್ರಿ ಪ್ರವಚನ ಇರ್ತಿರ್ಲಿಲ್ಲ. ಪ್ರವಚನ 2 ಇರ್ತಿದ್ವು ರೀ, ಒಂದು ಮುಂಜಾನೆ ಒಂದು ಮಧ್ಯಾಹ್ನ 3 ರಿಂದ 4. ರಾತ್ರಿ ಏನಿರ್ತಿತ್ತು? ತತ್ವ ಚರ್ಚೆ ಇರ್ತಿತ್ತು. ತತ್ವ ಚರ್ಚೆ ಇದ್ರೆ ಒಂದು ಸಣ್ಣದಾದಂಥ ದೀವಿಗೆಯನ್ನು ಹಚ್ತಿದ್ದಾರೆ. ಅಲ್ಲೇನು ಗ್ರಂಥ ಇಲ್ಲ, ಸಣ್ಣದಾದಂಥ ಒಂದು ದೀವಿಗೆಯನ್ನಿಟ್ಟ ಪ್ರಶ್ನೆ ಕೇಳ್ತಿದ್ರು, ಉತ್ತರ ಹೇಳ್ತಿದ್ರು. ಈ ಪ್ರಕಾರ ಚರ್ಚೆ. ಇದು ಬಹಳ ಹಳೆಯ ಮಾತೇನಲ್ಲ, 50 ವರ್ಷದ ಹಿಂದಿನ ಮಾತು. ಹಾಗಾದ್ರೆ ಇಂದು ನಮ್ಮಲ್ಲಿ ಪಾಪದ ಸಲುವಾಗಿ ನಿರ್ಭೀತತೆ ಎಷ್ಟು ಬಂದಂತಿದೆ. ಬರೀ ಒಂದು ಪ್ರತ್ಯಕ್ಷ ಭೋಜನವನ್ನು ಬಿಟ್ಟು ಕೂಡಲೇ ನಾವು ರಾತ್ರಿ ಭೋಜನದ ತ್ಯಾಗಿ ಆದೇವು ಅನ್ನೋದು ಎಷ್ಟು ವಿಪರೀತ ಮನ್ನಣೆ ಇದೆ ರೀ, ಎಷ್ಟು ವಿಪರೀತ. ಆ ವಿಪರೀತತೆಯೊಳಗ ಅರೆ ರಾತ್ರಿ ಭೋಜನ ಮಾಡೋರಿಗೆ ಸಂಭವಿಸುವುದಿಲ್ಲ, ಅಷ್ಟು ಪಾಪ ಅಂತ ಇದೆ. ಯಾವ ಪ್ರವೃತ್ತಿ ಮಾಡುವುದಿಲ್ಲ. ನಿಸರ್ಗನ ಆಗಿದೆ, ಗಂಭೀರವಾಗಿ ವಿಚಾರ ಮಾಡೋದು. ಇನ್ನೇನು ನಡೆದಿದೆ ಜಮಾನ, ಅದರ ವಿರುದ್ಧ ಹೋಗೋದೇನ? ಯಾವ ಕಾಲದೊಳಗಾದ್ರೂ ವಿರುದ್ಧನೇ ಇರೋದು ಧರ್ಮ ಮಾರ್ಗ. ಯಾವ ಕಾಲದೊಳಗಾದ್ರೆ ಏನು ನಡೆದಿರ್ತಿದೆ ಅದರಿಂದ ವಿರುದ್ಧನೇ ಇರುತ್ತೆ. ಏನು ಹೇಳ್ತು? ಲಕ್ಷದೊಳಗೆ ಬಂತಲ್ಲಿ ಭರತ್ ಬಾಯಿ ಏನು ಹೇಳ್ತು? ಇಂದ್ರಿಯಗಳ ಮಾಧ್ಯಮದಿಂದ ಪರಪದಾರ್ಥಗಳ ಅವಲಂಬನೆ ಮಾಡಿ ಪ್ರಕಾಶನ ಸಂಪೂರ್ಣತಃ ಪ್ರವೃತ್ತಿಯ ನಿವೃತ್ತಿ. ಇದು ರಾತ್ರಿ ಭೋಜನದ ತ್ಯಾಗ. ಸರ್ವತಃ ಓದೋದನ್ನು ಇಲ್ಲ, ಯಾವ ಪ್ರಕಾರದ ಆರಂಭ ಇಲ್ಲ.
ನೈಸರ್ಗಿಕವಾಗಿ ಪ್ರಕಾಶ ಇರುವ ವೇಳೆದೊಳಗೆ ಯಾಕೆ ಓದುವುದಿಲ್ಲ ಅಂದ್ರನೇ ಇಲ್ಲಿ ಹೇಳ್ತಾ ಇರೋದು ಜೈನಾಚಾರ್ಯರ ಗೃಹಸ್ಥನ ಸಲುವಾಗಿ ಹೇಳ್ತಾ ಇರುವ ಮಾತಿದೆ. ಪತ್ನಿ ಪುತ್ರ ಮನೆ ವೈಭವ ಭೋಗಗಳ ಮಧ್ಯದಲ್ಲಿರುವಂಥ ಜೀವದ ಮಾತು ಇದೆ. ಎಲ್ಲ ತ್ಯಾಗ ಮಾಡಿ ಹೋಗಿರುವಂಥವ್ರ ಮಾತಲ್ಲ. ಏನ್ ಕಠಿಣ ಇದೆ ಸಂಸಾರ ದಾಟೋದು, ಏನು ಮಹಾ ಇದೆ. ನಾವು ಮಾಡಿರುವ ವಿಪರೀತ ಪರಿಣಾಮದ ಮಹಾನತೆ ಅಥವಾ ನಮ್ಮ ಜೊತೆಗಿರುವಂಥ ಏಕ ಕ್ಷೇತ್ರಾವಗಾಹ ರೂಪದಿಂದ ಯಾವ 8 ಪ್ರಕಾರದ ಪುದ್ಗಲ ಕರ್ಮ ಪ್ರಕೃತಿ ಅದವು, ಅದರ ಸಾಮರ್ಥ್ಯನೇ ಏನಿದೆ, ಎಷ್ಟಿದೆ? ಅದೇ ಬಹಳ ಇದೆ. ಅಷ್ಟಕೋಟ ಕೋಟಿ ಇಷ್ಟು ಕೋಟ ಕೋಟಿ ಸಾಗರ ಹೇಳಿದರೆ ಒಂದೊಂದು ಸಮಯದ ಪರಿಣಾಮದಿಂದ ಆಗುವಂಥ ಕರ್ಮ ಪ್ರಕೃತಿಯ ಸ್ಥಿತಿಯ ಮಾತನ್ನ. ಆದರೆ ಯಾರಿಗೆ ಮನುಷ್ಯ ಜೀವನದ ಬೆಲೆನೇ ಇಲ್ಲ, ಮನುಷ್ಯ ಜೀವನದೊಳಗೆ ತಾನು ಮಾಡಬೇಕಾದಂಥ ಕರ್ತವ್ಯದ ಅರಿವೇ ಇಲ್ಲ, ಯಾರ ಸಂಪೂರ್ಣತಃ ಶರೀರ ಮತ್ತು ಇಂದ್ರಿಯ ವಿಷಯಗಳಲ್ಲಿ ಕರ್ಮದಿಂದ ಪ್ರಾಪ್ತವಾಗಿರುವಂತಹ ಸಂಯೋಗಗಳಲ್ಲಿ ಮೂರ್ಛಿತ ಇದ್ದಾರೋ ಅವ್ರ ಸಲುವಾಗಿ ಇದೆ. ಸಂಪದದೊಳಗೆ ಏನು ಬಂತು ಮೊನ್ನೆ? ಜೀವ ರಾಗಾದಿ ವಿಕಾರಿ ಭಾವಗಳನ್ನು ಮಾಡಿದ ಅಂತಂದ್ರೆ ಪೂರ್ವ ಕರ್ಮದ ಉದಯದಿಂದ ಅಂಥೇಳಿ ನಿಮಿತ್ತ ಹೇಳೋದಿದೆ. ನೀವು ಮಾಡಲಿಲ್ಲ ಅಂತಂದ್ರ ಕರ್ಮದ ನಿಮಿತ್ತ ಯಾವುದಕ್ಕೆ ಇರೋದ್ರಿ? ಯಾವುದಕ್ಕಿರೋದು? ಹಾಗಾದ್ರೆ ನೈಸರ್ಗಿಕವಾಗಿ ಎಷ್ಟು ಇವನಿಗೆ ಅನುಕೂಲ ಇದೆ? 12 ಗಂಟೆಯ ಕಾಲ ಆರಂಭ ಮಾಡ್ರಿ, ಶರೀರಕ್ಕೆ ಸಂಬಂಧಿಸಿದ ಏನೇನು ಕಾರ್ಯ ಮಾಡೋದು ಇದೆ ಮಾಡ್ರಿ. ಆದ್ರೆ ಅದಕ್ಕಿಂತ ಮೊದಲು ಎದ್ದು ಕೂಡಲೇ ಪ್ರಾತಃ ಕಾರ್ಯಗಳದವಲ್ಲ, ಏನು 3 ಅಂತೂ ಹೇಳ್ತಲ್ಲ, ದೇವ ಪೂಜಾ, ಗುರುಪಾಸ್ತಿ, ಶಸ್ತ್ರ ಸ್ವಾಧ್ಯಾಯ. ಇಷ್ಟ ಆದ ನಂತರ ಇದರೊಳಗೆ ಎಷ್ಟು ಸಮಯ ಹೋಗ್ತಿದ್ದೀರಿ? ಎಷ್ಟು ಸಮಯ ಹೋಗ್ತಿದೆ? 1 ಪ್ರಹರ ಹೋಗ್ತಿದ್ದಿಲ್ಲ ಬೆಳಗಿಂದ, ಉಳಿದು 3 ಪ್ರಹರ. ಎಷ್ಟು ಲಾಭದ ಮಾತಿದೆ. ನೈಸರ್ಗಿಕವಾಗಿ ಏನು ಹೇಳ್ತು? 1 ಪ್ರಹರ ಹೋಯ್ತು ಈ 3 ಕಾರ್ಯಕ್ಕೆ. ದೇವ ಪೂಜಾ, ಗುರುಪಾಸ್ತೆ, ಶಾಸ್ತ್ರ ಸ್ವಾಧ್ಯಾಯ. ಶರೀರದ ಮೂಲಕ ಇಂದ್ರಿಯಗಳ ಮಾಧ್ಯಮದಿಂದ ಜ್ಞಾನದ ಕಾರ್ಯ ದೇವಶಾಸ್ತ್ರ ಗುರುವನ್ನ ಆಶ್ರಯಿಸಿ 1 ಪ್ರಹರ ಆಯ್ತು. ಉಳಿದು 3 ಪ್ರಹರ. ಆ 3 ಪ್ರಹರದೊಳಗ ಬೇಕಾದಷ್ಟು ಮಾಡಲಿ, ಸಂಪಾದನೆ ಮಾಡು, ಊಟ ತಿಂಡಿ ಮಾಡು, ಆರಂಭ ಮಾಡು, ಭೋಗಿಸು, 4 ಪ್ರಕಾರದ ಹಿಂಸೆ ಮಾಡು. ಲೆಕ್ಕಾಚಾರ ಹಾಕೊಳ್ಳೋಣ. 4 ಪ್ರಹರದೊಳಗೆ 1 ಪ್ರಹರ ಮೊದಲು ಎಲ್ಲಿಟ್ಟಿದ್ದಿದೆ? ಆತ್ಮನ ಕಾರ್ಯದ ಸಲುವಾಗಿ. ದೇವಂದಲ್ಲದ ಆತ್ಮನ ಕಾರ್ಯದ ಸಲುವಾಗಿ. ಉಳಿದು 3 ಪ್ರಹರ ಶರೀರದ ಕಾರ್ಯದ ಸಲುವಾಗಿ. ಮುಂದೆ 4 ಪ್ರಹರ ರಾತ್ರಿವ ನಿವೃತ್ತಿ. ಹಾಗಾದ್ರೆ ಹೇಳ್ರಿ, ವ್ಯಾಪಾರ ಲಾಭದ್ದಿದೆ ಅನ್ ಹಾನಿ ಇದೆ ರೀ? ಸಂಸಾರ ದಾಂಟೋದು ಸುಲಭ ಇದೆ ಅನ್ ಕಠಿಣ ಇದೆ? ಲೆಕ್ಕ ಹಾಕ್ರಿ. 3 ಪ್ರಹರ ಇಂದ್ರಿಯ ಜ್ಞಾನದ ಮೂಲಕ ಶರೀರಕ್ಕೆ ಸಂಬಂಧಿಸಿದ ಆರಂಭ, ಭೋಗ, ವಿಷಯ, ಕಷಾಯ ಎಲ್ಲ. ಆದ್ರೆ ಅವೆಲ್ಲ ತೀವ್ರ ಆಗ್ಬಾರ್ದಂತ ಹೇಳಿ ಮೊದಲೇ ಇದೆ 1 ಪ್ರಹರ ದೇವಶಾಸ್ತ್ರ ಗುರುವಿನ ಆಶ್ರಯದಿಂದ ಜ್ಞಾನದ ಪ್ರವೃತ್ತಿ. ಕಳೀತು, ಸೂರ್ಯಾಸ್ತಾಯಿತು, ಆರಂಭಿಕ
ವಿರಾಮ, ಪೂರ್ಣ ವಿರಾಮ. ಆರಂಭ ಹಿಂಸೆ ಇಲ್ಲ, ಉದ್ಯೋಗ ಹಿಂಸೆ ಇಲ್ಲ, ಸಂಕಲ್ಪ ವಿರೋಧಿ ಹಿಂಸೆ ಅಂತೂ ಹಗಲು ಇರಲಿಲ್ಲ ರೀ ಅವನಿಗೆ, ಇರೋದನೇ ಇಲ್ಲ. ಒಂದು ವೇಳೆ ಇದಾವೇನ ಅಂತ ಹೇಳಿ ಇಟ್ಕೊಳ್ಳೋನು, ಆದ್ರೂ ಕೂಡ ಅವ್ರದ ಬಲ ಎಷ್ಟ್ರಿ? ಮೊದಲಂತೂ ಭದ್ರ ಬುನಾದಿ, ಏನೂ ಕಷ್ಟ ಇಲ್ಲ, ಆಚರಣೆ ಏನೂ ಕಷ್ಟ ಇಲ್ಲ. ಅರೆ ಅತ್ಯಂತ ಕಠಿಣ ಇದೆ, ಅಶಿಧಾರಾವ್ರತದ ಪರಿಪಾಲನೆ ಮಾಡಬೇಕಾಗ್ತಿದೆ. ಎಲ್ಲಿದೆ ಎಷ್ಟು ಅನುಕೂಲ ಇದೆ ರೀ. ಏನ್ ಹೇಳ್ತಮ್ಮ ಲಕ್ಷದೊಳಗೆ ಬಂದು 3 ಗಂಟೆದ್ದು ಒಂದು ಪ್ರಹರ, 12 ಗಂಟೆಯೊಳಗೆ 3 ಗಂಟೆ ಇಲ್ಲಿ ಹೋಯಿತು, ಉಳಿತು 9 ಗಂಟೆ, ಮುಂದೆ 12 ಗಂಟೆ ಮತ್ತ ನಿವೃತ್ತಿ. ಎಷ್ಟಾಗೋದು ಹಿಂಸೆ ರೀ? ಪ್ರತ್ಯಕ್ಷ ಪ್ರವೃತ್ತಿನ ಇಲ್ಲ ಅಂದ್ರ ರಾಗ ಎಲ್ಲಿದೆ ರೀ? ರಾಗ ಇದೆ, ಆದ್ರೆ ಸತ್ತವ್ರ ಹಾಗೆ ಇದೆ ರೀ. ಅದ ಯಾವ ಪ್ರಕಾರ? 98 ವರ್ಷದ ವೃದ್ಧ ಮನೆಯಲ್ಲಿ ಅದನ್ರಿ, ಏನ್ ಮಾಡ್ತಾನ? ಏನ್ ಮಾಡ್ತಾನ? ಹಾಗೆ ಇಲ್ಲಿ 12 ಗಂಟೆ ಪೂರ್ತಿ ಚಂದ್ರಕಾಂತ್ ಅಣ್ಣ, ಪೂರ್ತಿ 12 ಗಂಟೆ ಏನಿದೆ? ಜ್ಞಾನಕ್ಕ ಇಂದ್ರಿಯಗಳ ಅವಲಂಬನೆ ಇಲ್ಲ, ಮಾಧ್ಯಮ ಇಲ್ಲ. ಜ್ಞಾನ ಇಂದ್ರಿಯಗಳ ಮಾಧ್ಯಮ ತಗೊಳ್ಳೋದೇ ಇಲ್ಲ, ಮತ್ತು ಪರಪದಾರ್ಥಗಳ ಅವಲಂಬನೆ ಮಾಡಿ ಯಾವ ಪ್ರವೃತ್ತಿ ಮಾಡೋದಿಲ್ಲ. ಸಂಸಾರ ದಾಟೋದು ಸುಲಭ ಇದೆ, ಏನು ಕಠಿಣ ಇದೆ? ಕಠಿಣ ನಾವು ಎಷ್ಟು ಮಾಡ್ಕೊಂಡಿದ್ದೇವೆ? ಯಾವುದರಿಂದ? ಕುವಿದ್ಯೆಯಿಂದ. ಅದಕ್ಕೆ ಈ ಮೊದಲು ಕೂಡ ಹೇಳಿದ್ದಿತ್ತು ಅನೇಕ ಬಾರಿ, ಇರೋ ತನಕ ಹೇಳೋದನ್ನರೇ. ಈಗಿನ ಕಾಲದೊಳಗ ಯುವ ಪೀಳಿಗೆಯಲ್ಲಿ ಧರ್ಮ ಇಲ್ಲ, ಬಾಲಕರ ಮೇಲೆ ಸಂಸ್ಕಾರ ಮಾಡಬೇಕು. ಯಾರು ಮಾಡೋರ? ಯಾಕೆ ಮಾಡೋದ? ಯಾಕೆ ಮಾಡೋದ? ಮಾಡುವ ಅಧಿಕಾರ ನಿಮಗೆಲ್ಲಿದೆ? ಈ ಪ್ರಕಾರದ ಇಂಥ ಜೀವನ ಜೀವಿಸ್ತೋ ಅಂತಂದ್ರ ಅವ್ರ ಮೇಲೆ ಏನಾದರೂ ಸಂಸ್ಕಾರ ಮಾಡಬೇಕಾಗ್ತಿದೆ ಅಂತ. ಕೃತ್ರಿಮವಾಗಿ ಸಂಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಅದು ಆಗೋದನ್ನ ಎಲ್ರಿ. ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾರ್ಗ ಇರೋದು. ಆದ್ರ ಅದು ಎಲ್ಲರೇ ಒಂದು ಜೀವ ಯಾವಾಗಲೇ ಮಾಡೋದ್ರಿ, ಮೋಕ್ಷ ಮಾರ್ಗವನ್ನ ಕಂಟಿನ್ಯೂ ಇಡೋದು. ಉಳಿದದ್ದೆಲ್ಲ ಪಾಪದ ಪೀಳಿಗೆಗಳ ಪಾಪದೊಳಗನ ಮುಳಿಗೆ ಹೋಗೋದ್ರಿ. ಹೇಳ್ರಿ, ಏನು ಸಂಸಾರದ ಮೇಲೆ ವಿಜಯ ಸಾಧಿಸೋದು ಏನು ಕಠಿಣ ಇದೆ? ಕರ್ಮವನ್ನ ಸಂಪೂರ್ಣತಃ ನಿಷ್ಕ್ರಿಯಗೊಳಿಸೋದೇನು ಕಠಿಣ ಇದೆ ರೀ? ಶಾಂತ ಕೂತು ಬಿಡ್ರಿ. ಪ್ರಾರಂಭದ ದಿವಸದ ಪ್ರಾರಂಭದೊಳಗೆ ಯಾವ ವೀತನಾಗ ಭಗವಂತನ ದರ್ಶನ ಆಗಿದೆಯೋ, ರೋಮ ರೋಮ ಪುಲಕಿತ ಹೋ ಜಾಯ್ ಜವ ದಿನವರೆಗೆ ದರ್ಶನ ಪಾಯ ಹಾಡು ಹೇಳ್ತೇವಲ್ಲ. ಶ್ರೀ ಜಿನವರರ ದರ್ಶನದಿಂ ರೋಮ ರೋಮನ ವಿರೇಳುವುದು, ಶ್ರೀ ಜಿನವರರ ದರ್ಶನದಿಂ ಜ್ಞಾನಾನಂದವು ಅರಳುವುದು. ಅಲ್ಲಿ ಅರಳಿತ್ತು, ರೋಮ ರೋಮ ಪುಲಕಿತ ಆಗಿ ಜ್ಞಾನ ಮತ್ತು ಆನಂದ ಅರಳಿತ್ತು ಅಂತಂದ್ರ 3 ಪ್ರಹರದ ಇಂದ್ರಿಯ ಜ್ಞಾನದ ಪ್ರವೃತ್ತಿಯೊಳಗ ದುಃಖ ಎಲ್ಲಿಂದಾಗೋದ್ರಿ? ಕಷ್ಟ ಯಾವುದರದ್ದಾಗೋದ? ಜೀವನವನ್ನ ಕಷ್ಟಮಯ,
ಅತ್ಯಂತ 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 ವಿಪ್ಲವಮಯ. ಯಾರು ಮಾಡಿದರು? ಸ್ವಾಭಾವಿಕವಾಗಿ ನಮ್ಮ ಮಕ್ಕಳಿಗೆ ಹಿರಿಯರ ತಾಯಿ ತಂದೆಗಳ ದೇವ ಪೂಜಾ, ಗುರು ಉಪಾಸನೆ, ಶಾಸ್ತ್ರ ಸ್ವಾಧ್ಯಾಯದೊಳಗ ಸಮಯ ವ್ಯತೀತ ಮಾಡಿ ನಂತರ ಜಲಾದಿಗಳ ಶುದ್ಧಿಯಿಂದ ಆಹಾರ ಸಾಮಗ್ರಿಗಳನ್ನು ಪರಿಮಾರ್ಜನ ನಿರ್ಮಲ ಮಾಡಿಕೊಂಡ ಭೋಜನದ ಸಿದ್ಧತೆ ಮಾಡುವುದರೊಳಗ ಆ ಮಕ್ಕಳ ಮೇಲೆ ತಾನಾಗೇನ ಸಂಸ್ಕಾರ ಆಗ್ತಿದೆಯಲ್ಲ, ಆಗ್ತಿದೆಯೋ ಹಾಗೆ ಆಗ್ತಿದೆ. ಅರೆ, ಮಕ್ಕಳ ಮೇಲೆ ಧರ್ಮದ ಸಂಸ್ಕಾರ ಮಾಡುವ ಅಥವಾ ತನಗೆ ಪ್ರಾಪ್ತವಾದಂಥ ಧರ್ಮಜ್ಞಾನವನ್ನು ಮುಂದಿನ ಪರಂಪರೆಗೆ ನಿರ್ವಿಘ್ನವಾಗಿ ದೊರಕಿಸಿಕೊಡುವ ಉದ್ದೇಶ ಒಂದು ವೇಳೆ ಇತ್ತು ಅಂತಂದ್ರೆ ಅದರದ ಅಂಗೀಕಾರ ತಮ್ಮ ಜೀವನದೊಳಗೆ ಮಾಡಬೇಕಾಗುತ್ತೆ. ಅದರದ ಪರಿಪಾಲನೆ ತಮ್ಮ ಜೀವನದೊಳಗೆ ಮಾಡಬೇಕಾಗುತ್ತೆ. ಅದರದ ಉಪಯೋಗ ಇನ್ನೂ ಸ್ಪಷ್ಟ ಹೇಳಿದರೆ ಅದರ ಉಪಯೋಗ ತಮ್ಮ ಜೀವನದೊಳಗೆ ಉತ್ತರೋತ್ತರ ಅಧಿಕ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ತಾನಾಗಿನ ಧರ್ಮ ಮಾರ್ಗ ಸುರಕ್ಷಿತ ಉಳಿತಿದೆ. ನಮ್ಮ ಪರಂಪರೆಯವರಿಗೆ ನಾವು ಧರ್ಮ ಮಾರ್ಗವನ್ನು ಸುರಕ್ಷಿತವಾಗಿ ದೊರಕಿಸಿಕೊಟ್ಟಿರುವಂಥ ಮಹಾನ್ ಫಲ ಪ್ರಾಪ್ತ. ನಮಗಂತೂ ಆಗ್ತಿದೆನಾ? ಆಗ್ತಿದೆ. ಕಾರ್ಯ ಪ್ರತ್ಯಕ್ಷ ಮಾಡಿದ ನಂತರ ಆಗುವುದಿಲ್ಲ ಅನ್ನೋದೇನಿದೆ. 15 ಗಂಟೆ ಮತ್ತು 9 ಗಂಟೆಯ ಲೆಕ್ಕಾಚಾರ ಆಯ್ತು ನೋಡ್ರಿ. ಮೊದಲ ಸಮಪ್ರಮಾಣ ಅಂತ ಹೇಳಿತ್ತು. ಸಮಪ್ರಮಾಣದೊಳಗೆ ಯಾವುದಿದೆ? ದಿವಸ, ಹಗಲು ಮತ್ತು ರಾತ್ರಿ. ಆದ್ರೆ ಜೀವ ಮನುಷ್ಯ ಜೈನ ಮಾಡುವಂಥ ಕಾರ್ಯದೊಳಗ ಪ್ರಮಾಣ, ಪರಾವಲಂಬನೆಯ ಕಾರ್ಯದ ಪ್ರವೃತ್ತಿಯ ಪ್ರಮಾಣ ಕಮ್ಮಿ ಇದೆ. ಸ್ವಕಾರ್ಯದೊಳಗ ಜ್ಞಾನದ ಪ್ರವೃತ್ತಿಯ ಸಮಯ ಪ್ರಮಾಣ ಅಧಿಕ ಇದೆ. ಹೀಗೆ ಜೀವನಿತ್ತು ಅಂತಂದ್ರೆ ಮನುಷ್ಯ ಜೀವನ ಧನ್ಯ ಇದೆ. ಮತ್ತು ಇದು ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ರಾತ್ರಿ ಭೋಜನ ತ್ಯಾಗ ಮಾಡಿದೇನು ಅನ್ನುವ ಅಧಿಕಾರ ನಮಗೆ ಇಲ್ಲ. ರಾತ್ರಿ ಪ್ರತ್ಯಕ್ಷ ಭೋಜನ ಅಷ್ಟೇ ಮಾಡಲಿಲ್ಲ, ಲೆಕ್ಕಾಚಾರ ಮಾಡ್ತಿರೇನಿಲ್ಲ, ಸಾಮಾನು ತರೋದ ಮಾಡೋದ ಮಾಡ್ತಿರೇನಿಲ್ಲ, ನಾಳೆ ವಿಚಾರ ಮಾಡ್ತಿರೇನಿಲ್ಲ. ಸೂರ್ಯಾಸ್ತಕ್ಕಿಂತ ಮೊದಲು ಭೋಜನ ಮತ್ತು ಏನೇನು ಇದೆ ಸ್ವಚ್ಛತೆ, ಭೋಜನಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವುದನ್ನ ನಾವು ಮಾಡಿದ್ದೆವು ಗೊಂದಲ, ಅದನ್ನು ಸರಿಪಡಿಸಿ ಬಿಟ್ಟ ನಂತರ ಅದಕ್ಕೆ ಸಂಬಂಧಿಸಿದ ವಿಕಲ್ಪ ಪೂರ್ಣ ಆಯ್ತು. ಹಾಗೆ ಆಯ್ತು. ಮುಂದಿನ 12 ಗಂಟೆಯೊಳಗ ಅರ್ಥಾತ್ 4 ಪ್ರಹರದೊಳಗ ಯಾವುದೇ ಪ್ರಕಾರದ ಹಿಂಸಾರಂಭ ಆಗಲಿಲ್ಲ ಅಂತಂದ್ರೆ ರಾತ್ರಿ ಭೋಜನ ತ್ಯಾಗಿದ್ದೀರಿ. ಅತೀಂದ್ರಿಯ ಜ್ಞಾನ ಸ್ವಭಾವಿಯಾದಂಥ ಆತ್ಮನೊಳಗ ಜ್ಞಾನದ ಪ್ರವೃತ್ತಿ ನಿಶ್ಚಿಂತ ರೂಪದಿಂದ ಉದ್ಯಮ ಮಾಡಿತು ಅಂತಂದ್ರೆ ರಾತ್ರಿ ಭೋಜನ ತ್ಯಾಗಿದ್ದೀರಿ. ವಿಚಾರಕ್ಕೆ ಬಹಳಷ್ಟು ವಿಷಯ ಕೊಟ್ಟದ್ದಿದೆ, ಸುಲಭ ವಿಷಯ ಇದೆ. ವಿಚಾರ ಮಾಡಿ ನಿರ್ಣಯ ಮಾಡೋದು. ಜೀವನಂತೂ ಹೋಗ್ತಾ ಇರ್ತಿದೆ, ಅದೇನು ಹಾಗೆ ಹೋಗುವುದಿಲ್ಲ. ಏನು ಮಾಡಿ ಹೋಗ್ತಿದ್ದೀರಿ? ಏನು ಮಾಡಿ ಹೋಗ್ತಿದೆ? ಕರ್ಮರಾಶಿಯನ್ನ, ದುಃಖ ರಾಶಿಯನ್ನ ಕೊಟ್ಟು ಹೋಗ್ತಿದ್ದೀರಿ. ಹೋಗ್ತಾ ಇರುವಂಥ ಜೀವನ ಏನೇನು ಕೊಟ್ಟ, ಏನೇನು ಪ್ರದಾನ ಮಾಡಿ ಹೋಗ್ತಾ ಇದೆ. ತೀರಲಾರದಷ್ಟು ಕರ್ಮರಾಶಿಯನ್ನ, ಸಹಿಸಲಾರದಷ್ಟು ದುಃಖ ರಾಶಿಯನ್ನ ಕೊಟ್ಟು ಹೋಗ್ತಾ ಇದೆ. ಅದರ ಕಡೆಗೆ ಒಂದಿಷ್ಟು ನಮ್ದು
ಪ್ರಜ್ಞೆ ಎಚ್ಚರ ಮೂಡಬೇಕ್ರಿ. ನೋಡ್ರಿ ಇಲ್ಲೇನಿದೆ, ರಾಗಾದಿ ಭಾವಗಳು ಉತ್ಕಟವಾಗುವ ಕಾರಣ ರಾಗಾದಿಗಳ ಅತ್ಯಾಗತನವು ಹಿಂಸೆಯ ಉಲ್ಲಂಘನ ಮಾಡುವ ಸಾಧ್ಯತೆ ಇಲ್ಲ. ರಾಗಾದಿಗಳ ಅತ್ಯಾಗತನನ ಎಲ್ಲಿ ತನಕ ಇದೆ, ಅರ್ಥಾತ್ ಹಿಂಸೆನ ಎಲ್ಲಿ ತನಕ ಇದೆ, ಅಲ್ಲಿ ತನಕ ಅದರ ಉಲ್ಲಂಘನೆ ಮಾಡೋದ ಸಾಧ್ಯ ಆಗುವುದಿಲ್ಲ. ಯಾಕೆ? ರಾಗಾದಿ ಭಾವದ ಉತ್ಕಟತೆ ಇದೆ. ಬೆಳೀತಾ ಇದಾವ ರಾಗಾದಿ ಭಾವಗಳ. ರಾತ್ರಿ ಅಧಿಕ ಬೆಳೀತಾವೆ ನೋಡುವುದ್ರೆ ತಮ್ಮಲ್ಲೇ ತಾವು ನೋಡ್ಕೊಳ್ಳು. ರಾಗಾದಿ ಭಾವಗಳು ಉತ್ಕಟವಾಗುವ ಕಾರಣ ರಾಗಾದಿಗಳ ಅತ್ಯಾಗತನವು ತ್ಯಾಗ ಆಗತಾನೇ ಇಲ್ಲ, ಹಿಂಸೆಯ ಉಲ್ಲಂಘನ ಮಾಡುವ ಸಾಧ್ಯತೆ ಇಲ್ಲ. ಅತ್ಯಾಗತನ ಎಲ್ಲಿಯವರೆಗೆ ವರ್ತಿಸ್ತಿದೆಯೋ ಅಲ್ಲಿಯವರೆಗೆ ಹಿಂಸೆಯ ತ್ಯಾಗ. ಅರೆ ನಾ ಹಿಂಸೆ ಮಾಡುವುದಿಲ್ಲ ಅಂತ ಹೇಳಿ ನಿಯಮ ತಗೊಂಡ್ರೆ ಹಿಂಸೆಯಲ್ಲಿ ಬಿಟ್ಟು ಹೋಗೋದ್ರೆ ರಾಗದ ಉತ್ಕಟತೆ ಕಮ್ಮಿ ಆಗಲಿಲ್ಲ. ವೀತರಾಗ ಸ್ವಭಾವದ ಕಡೆಗೆ ಜ್ಞಾನದ ಉದ್ಯಮ ನಿರಂತರ ಜ್ಞಾನದ ಉದ್ಯಮ ಆರಂಭ ಆಗಲಿಲ್ಲ ಅಂತಂದ್ರ ರಾಗಾದಿಗಳ ಅತ್ಯಾಗ ಅರ್ಥಾತ್ ಹಿಂಸೆಯ ಉಲ್ಲಂಘನೆ ಆಗುವುದು ಸಾಧ್ಯ. ಅತ್ಯಾಗ ಭಾವ ಅಂದ್ರನ ಹಿಂಸೆ ಇದೆ. ರಾಗಾದಿಗಳ ಅತ್ಯಾಗ ಭಾವ ಏನಿದೆ ಅದುವೇ ಹಿಂಸೆ ಇದೆ. ಅದರ ಉಲ್ಲಂಘನೆ ಹೇಗಾಗೋದು? ಅವು ಉತ್ಕಟನ ಆಗ್ತಾ ಇರುವ ವೇಳೆದೊಳಗೆ ಅದರ ಉಲ್ಲಂಘನೆ ಹೇಗಾಗೋದು ಎಂದರೆ, ಎಲ್ಲಿ ಜೀವಕ್ಕೆ ಉತ್ಕೃಷ್ಟವಾದ ರಾಗಭಾವವಾಗುತ್ತದೆ ಅಲ್ಲಿ ತ್ಯಾಗವಾಗುವ ಸಾಧ್ಯತೆ ಇಲ್ಲ. ನೋಡ್ರಿ, ಇಲ್ಲಿಯವರೆಗೆ ಏನು ಚರ್ಚೆ ಮಾಡಿತು, ಯಾವ ಜೀವನ ಪದ್ಧತಿಯ ಚರ್ಚೆ ಮಾಡಿತು, ಹಾಗೆ ಆದ ನಂತರ ರಾಗದ ತ್ಯಾಗ ಸುಲಭ ಇದೇನಿಲ್ರಿ. ಗೃಹಸ್ಥಾವಸ್ಥೆಯ ತ್ಯಾಗ ಸುಲಭ ಇದೇನಿಲ್ರಿ. ರಾಗದ ತ್ಯಾಗ ಆಯ್ತು ಅಂತಂದ್ರೆ ಗೃಹಸ್ಥಾವಸ್ಥೆಯನ್ನು ಬಿಟ್ಟು ಹೋದನಲ್ಲ. ಇಂಥ ಅಭ್ಯಾಸ, ಈ ಪ್ರಕಾರದ ಮಂಗಲಮಯ ಜೀವನ, ಈ ಪ್ರಕಾರದ ಸಾಧನಾ ರೂಪದ ಜೀವನ, ಈ ಪ್ರಕಾರದ ಆತ್ಮನ ಮುಖ್ಯತೆಯಿಂದ ಆಗುವಂತಹ ಜೀವನ ಏನಿದೆಯೋ ಆ ಜೀವನದ ಫಲಸ್ವರೂಪವಾಗಿ ಒಂದು ದಿವಸ ರಾಗಾದಿಗಳದ್ದು ತ್ಯಾಗ ಆಗ್ತಿದೆ. ಅಂದ್ರೆ ಏನಾಗ್ತಿದೆ? ನೈರ್ಗ್ರಂಥ ದೀಕ್ಷೆಯ ಅಂಗೀಕಾರ ಆಗ್ತಿದೆ. ಯಾರಿಗೆ ಮಾಡೋದಿದೆ? ಅದನ್ನು ನಮ್ಗೆ ಎಲ್ಲಿ ಮಾಡುವುದಿದೆ? ನಮಗೆ ಇದನ್ನೇ ಮಾಡುವುದಿದೆ. ಒಂದು ದಿವಸ ರಾಗಿ ಜೀವಗಳ ಮಧ್ಯದೊಳಗ, ಕಷಾಯ ಪೋಷಕ ಜೀವರುಗಳ ಮಧ್ಯದೊಳಗ ಅರೆ ಹಿಂಸೆಯ ತ್ಯಾಗ ಉಲ್ಲಂಘನೆ ಮಾಡೋದು ಸಾಧ್ಯನೇ ಇಲ್ಲ. ಅಂಥ ಜೀವನವನ್ನ ಜೀವಿಸ್ತಾ ಜೀವಿಸ್ತಾ ಜೀವ ಎಲ್ಲವನ್ನ ಬಿಟ್ಟ ಏನು ಮಾಡ್ತಾನ್ರಿ? ಪರಲೋಕಕ್ಕೆ ಹೊರಟು ಹೋಗ್ತಾನೆ ಆಯು ಪೂರ್ಣ ಆದ್ಮೇಲೆ. ಅಂಥ ಜೀವನ ಮಾಡಲಿಲ್ಲ ಅಂತಂದ್ರೆ ಅಂಥ ಜೀವನ ಯಾವ ಮಾಡ್ತಾನಲ್ಲ, ಎಂಥ ಜೀವನ? ಬೆಳಿಗ್ಗೆ ಎದ್ದು ಕೂಡಲೇ ದೇವಶಾಸ್ತ್ರ ಗುರುವಿನ ಅವಲಂಬನೆಯಿಂದ ಒಂದು ಪ್ರಹರ ಕಾಲ ಕಳೆದು ಹೋಗ್ತಿದೆ. ಮುಂದಿನ 3 ಪ್ರಹರ ಕಾಲದೊಳಗ ಅಂತ ಹೇಳಿನ ನೋಡ್ರಿ, ಅಂತ ಹೇಳಿನ ಚತುರ್ಥ ಕಾಲದ ಜೀವರುಗಳಿಗೆ ಒಂದು ಸಲ ಭೋಜನ. ಚತುರ್ಥ ಕಾಲದ ಜೀವರುಗಳಿಗೆ ಎಷ್ಟು ಸಲ ಇದೆ ಭೋಜನ? ಒಂದು ಸಲ. ಇಲ್ಲಿ ಒಂದು ಪ್ರಹರ ಹೋದ ನಂತರ ಅವ ಎಷ್ಟೆಷ್ಟು ಏನೇನು ಮಾಡಾವದನ್, ಎಷ್ಟು ಬಾರಿ ತಿನ್ನಾವದನ್ರಿ ನಮಗರಿವಿಲ್ಲ ಯಾವುದ್ರದ್ದು. ಎಂಥ ಜೀವನ ಮಾಡ್ತಾ ಇದ್ದೇವೆ ಅಂತಂದ್ರ ಹಿರಿಯಂಜಗಳಿಗಿಂತ ಕೂಡ ಕಮ್ಮಿ ಜೀವನ ಮಾಡ್ತಾ ಇದ್ದೇವೆ, ಕೆಳದರ್ಜೆಯ ಜೀವನ. ಅದು ಎಂಥ ಸುಂದರ ಜೀವನ ಇರ್ತಿರಬಹುದು. ಅವರಿಗೆ ಮಕ್ಕಳು ಇರ್ತಾರೆ, ಸಂಸಾರನೂ ಇರ್ತಿದೆ, ಅವರಿಗೂ ಭೂ ಸಾಮಗ್ರಿಗಳು ಇರ್ತವೆ,
ಅರೆ ರಾಜ್ಯಾದಿ ವೈಭವಗಳು ಕೂಡ ಇರ್ತವೆ. ಆದರೆ ಈ ಪ್ರಕಾರ ಅವರ ಮನುಷ್ಯ ಜೀವನವನ್ನ ಅನೇಕ ಪ್ರಕಾರದ ಪಂಚೇಂದ್ರಿಯ ಭೋಗಗಳ ಮಧ್ಯದೊಳಗೆ ಕಳೀತಾ ಇದ್ದ ಹಾಗೆ ಕಂಡು ಬಂದ್ರೂ ಕೂಡ ಆ ಇಂದ್ರಿಯ ಭೋಗ ಮತ್ತು ಇಂದ್ರಿಯಗಳ ಯಾವುದರಲ್ಲಿ ಇದಾವೆಯೋ ಆ ಶರೀರದಿಂದ ಅತೀತ ಆಗುವಂಥ ಉದ್ಯಮವನ್ನ ಅವರ ತಮ್ಮ ಜೀವನದೊಳಗೆ ಮಾಡ್ತಾ ಇದ್ರ ಅದ ಮನುಷ್ಯ ಜೀವನ ಇದೆ, ಅದ ಧನ್ಯ ಜೀವನ ಇದೆ. ಇಲ್ದಿದ್ರ ನೋಡ್ರಿ ಸ್ಪಷ್ಟವಾಗಿ ತಮ್ಮಲ್ಲೇ ತಾವು ವಿಚಾರಕ್ಕೆ ಅವಕಾಶ, ಆ ಪ್ರಕಾರದ ಸಂಕೇತ ವಿಚಾರದ ಸಲುವಾಗಿ ಮಾರ್ಗ ಪ್ರಶಸ್ತ ಮಾಡ್ತಾ ಇದ್ದೇವೆ. ಯಾವ ತಿರಿಯಂಚು ಇದೆ ಅದರದ ಸಂಸಾರ ಎಷ್ಟಿದೆ ರೀ, ಬಾಹ್ಯದ ಅಪೇಕ್ಷಾದಿಂದ. ತಿರಿಯಂಚ ಆನೆ, ಹಸು, ಎಮ್ಮೆ ಇಂಥವು, ನಾಯಿ, ಬೆಕ್ಕು, ಅದರದ ಸಂಸಾರ ಎಷ್ಟಿದೆ ರೀ. ಅದರದ ಪರಕ್ಕೆ ಸಂಬಂಧಿಸಿದ ಹಾಗೆ ಮೋಹಜನ್ಯ ಪ್ರವೃತ್ತಿ ಎಷ್ಟಿದೆ ರೀ. ದೇಹದೊಳಗ ಅಪನತ್ವ ಬುದ್ಧಿ ಇದೆ, ಈ ಮಾತು ಇಡೋನು ಸ್ವಲ್ಪ. ಅದರ ಬಾಹ್ಯದ ಅಪೇಕ್ಷಾದಿಂದ ಅದರದ ಮತ್ತು ಮನುಷ್ಯಂದ ಅನ್ನೋದಕ್ಕಿಂತ ನಮ್ಮದ ಅಲ್ಲಿ ಹೋಲಿಸಿ ನೋಡಿದ್ರ ಸಂಸಾರದ ಕಾರಣಗಳ ಬಾಹ್ಯ ಕಾರಣಗಳ ಯಾರಿಗೆ ಅಧಿಕದವ್ರಿ? ನಮಗರೆ. ಹಾಗಾದ್ರ ಇದು ಮನುಷ್ಯ ಜನ್ಮದ ವಿಶೇಷತೆ ಇದು ವಿಶೇಷತೆಯೇನ? ಸಂಸಾರದ ಬಾಹ್ಯ ಕಾರಣಗಳನ್ನ ಬೆಳೆಸ್ತಾ ಹೋಗೋದ ಇದು ಮನುಷ್ಯ ಜೀವನದ ಫಲ ಇದೆಯೇನ? ಅದರದ ವಿಶೇಷತೆ ಇದೆಯೇನ? ಅದರಿಂದ ಲಾಭ ಸಾಧಿಸುವಂಥ ಮಾರ್ಗ ಇದೆಯೇನ? ಸರಳ ವಿಚಾರ ಇದೆ ರೀ, ಅತ್ಯಂತ ಸರಳ ವಿಚಾರ. ಎರಡು ಮುಖ್ಯವಾದಂಥ ವಿಷಯ ಕೊಟ್ಟದ್ದಿದೆ ರೀ. ಒಂದು ರಾತ್ರಿ ಹಗಲಿಯ ಮಾತ, ಒಂದು ತಿರಿಯಂಚ ಮತ್ತು ನಮ್ಮ ಜೀವನದಲ್ಲಿ ಇರುವಂಥ ಸಂಸಾರದ ಬಾಹ್ಯ ಕಾರಣಗಳ ಮಾತ. ಬಾಹ್ಯ ಕಾರಣಗಳಿಂದ ಕಾರ್ಯ ಆಗ್ತಿದೆಯೇನ? ಇಲ್ಲ. ಅದರ ಬಾಹ್ಯ ಕಾರಣಗಳನ್ನ ಅಂತರಂಗದ ಕಾರ್ಯನಿವೃತ್ತಿಯ ಸಲುವಾಗಿ ಆ ಕಾರಣಗಳನ್ನ ಸಂಕ್ಷೇಪಿಸುವುದು ಮತ್ತು ಬಿಟ್ಟುಕೊಡೋದು ಅತ್ಯಂತ ಅವಶ್ಯಕ ಇದೆ. ಅಂಥೇಳಿ ಊರ್ಧ್ವ ಲೋಕದಿಂದ ಬರುವಂಥ ಶರೀರಕ್ಕೆ ಬೇಕಾಗುವ ಸಾಮಗ್ರಿಗಳ ಯಾರಿಗೆ ಊರ್ಧ್ವ ಲೋಕದಿಂದ ಬರ್ತಿದ್ದು ಅವರು ಕೂಡ ಆ ಶರೀರದ ಸರ್ವಥಾ ಮಮತೆಯ ಅಥವಾ ಅಪನತ್ವದ ಅಥವಾ ಸಂಪೂರ್ಣ ಸಂಯೋಗದ್ದನ ಶರೀರದ ಸಂಯೋಗದ್ದನ ಅಭಾವ ಮಾಡುವ ಸಲುವಾಗಿ ಬಾಹ್ಯ ನಿಮಿತ್ತಗಳನ್ನು ಬಿಟ್ಟುಕೊಟ್ರು ಅಥವಾ ಇಲ್ರಿ, ದೂರ ಹೋದ್ರು ಅಥವಾ ಇಲ್ಲ. ಬಾಹ್ಯ ನಿಮಿತ್ತಗಳಿಂದ ಆತ್ಮನಿಗೆ ಸಂಸಾರ ಇದೆಯೋ ಅಥವಾ ಅಂತರಂಗದ ರಾಗದಿಂದ ಇದೆಯೇ? ಮೊದಲನೇ ಪ್ರಶ್ನೆ. ಬಾಹ್ಯ ನಿಮಿತ್ತಗಳಿಂದ ಜೀವನಿಗೆ ಸಂಸಾರ ಇದೆಯೋ ಅಥವಾ ಅಂತರಂಗದ ರಾಗದಿಂದ ಇದೆ? ಮತ್ತು ಬಾಹ್ಯ ನಿಮಿತ್ತಗಳೇನಿದವು, ಬಾಹ್ಯ ಸಾಧನಗಳದವು, ಅವ ರಾಗಕ್ಕೆ ಏನಾದರೂ ಮಾಡ್ತಾ ಇದಾವೋ ಅಥವಾ ಇಲ್ರಿ? ರಾಗವನ್ನು ಪುಷ್ಟ ಮಾಡ್ತಾ ಇದಾವೆಯೋ ಅಥವಾ ಇಲ್ರಿ? ಅಂತರಂಗದ ರಾಗದಿಂದನ ಸಂಸಾರ ಇದೆ, ಒಪ್ಪು ಮಾತ. ಆದ್ರೆ ಬಾಹ್ಯ ಸಾಮಗ್ರಿಗಳನ್ನೇನು ನಾವು ಅಪರಿಮಿತ ಸಂಗ್ರಹ ಮಾಡ್ತಾ ಇದ್ದೇವೆ, ಅದರಿಂದ ರಾಗಕ್ಕೆ ಏನಾದರೂ ಕ್ಷತಿ ಬರುವುದಿದೆಯೋ ಅಥವಾ ರಾಗ ಪುಷ್ಟ ಆಗುವುದಿದೆ? ಹಾಗಾದರೆ ರಾಗದ ಪೋಷಣೆ ಜೈನ ಕುಲೋತ್ಪತ್ತಿಯ ಲಾಭ ಇದೆ ಅಂದ್ರೆ ಧನದಿಂದ ಏನೂ ಆಗುವುದಿಲ್ಲ, ಶರೀರದಿಂದ ಏನೂ ಆಗುವುದಿಲ್ಲ, ಭೋಗದಿಂದ ಎಂದೂ ಸುಖ ಅಥವಾ ತೃಪ್ತಿ ಆಗುವುದಿಲ್ಲ. ಧನದಿಂದ ಏನೂ ಆಗುವುದಿಲ್ಲ, ಅರ್ಥಾತ್ ಧನ ಕೇವಲ ದುಃಖದ ಆಗರ ಇದೆ.
ಶರೀರದಿಂದ ಏನೂ ಆಗುವುದಿಲ್ಲ, ಅರ್ಥಾತ್ ಆ ಶರೀರ ಕೊನೆಯವರೆಗೆ ಈ ಜೀವನಿಗೆ ಯಾವುದೇ ಪ್ರಕಾರದಿಂದ ಒಂದು ಸಮಯ ಕೂಡ ಸಹಾಯ ಮಾಡುವ ಸಾಧ್ಯತೆ ಇಲ್ಲ. ಮೂರನೇದಿಲ್ಲ, ಭೋಗದಿಂದ ತೃಪ್ತಿ ಎಂದೂ ಆಗೇ ಇಲ್ಲ. ಈ ಮೊದಲ ಅನಂತ ಕಾಲದೊಳಗ ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿಯ ಮಾಲೀಕ ಅನಂತ ಬಾರಿ ಆಗಿದ್ದೇವ್ರಿ. ಅದೇ ಪ್ರಕಾರ ಸಾಗರೋಪಮ ವರ್ಷ ಪಲ್ಯೋಪಮ ವರ್ಷದ ಆಯುವನ್ನು ಭೋಗಿಸಿದೇವ್ರಿ. ಯಾವುದರ ಜೊತೆಗೆ? ಭೋಗದ ಜೊತೆಗೆ. ಸಾಗರೋಪಮ ದೇವಗತಿಯೊಳಗ, ಪಲ್ಯೋಪಮ ಭೋಗಭೂಮಿಯೊಳಗ. ರಾಗಾದಿ ಭಾವಗಳು ಉತ್ಕಟವಾಗುವ ಕಾರಣ ರಾಗಾದಿಗಳ ಅತ್ಯಾಗತನವು ಹಿಂಸೆಯ ಉಲ್ಲಂಘನ ಮಾಡುವ ಸಾಧ್ಯತೆ ಇಲ್ಲ. ಎಂದರೆ ಎಲ್ಲಿ ಜೀವಕ್ಕೆ ಉತ್ಕೃಷ್ಟವಾದ ರಾಗಭಾವವಾಗುತ್ತದೆ ಅಲ್ಲಿ ತ್ಯಾಗವಾಗುವ ಸಾಧ್ಯತೆ ಇಲ್ಲ. ರಾಗಭಾವವೇ ಹಿಂಸೆ ಇದೆ. ಆದುದರಿಂದ ಎಲ್ಲಿಯವರೆಗೆ ರಾಗಾದಿಗಳ ತ್ಯಾಗವಾಗುವುದಿಲ್ಲ ಅಲ್ಲಿಯವರೆಗೆ ಅಹಿಂಸೆ ಇಲ್ಲ. ಆದರೆ ಹಿಂಸೆ ಇದೆ ಎಂದ ಮೇಲೆ ರಾತ್ರಿ ಹಗಲಿನ ಭೇದವಿಲ್ಲದೆ ತಿನ್ನುವವರಿಗೆ ಹಿಂಸೆ ಏಕಾಗುವುದಿಲ್ಲ. ನಿಯಮದಿಂದ ಆಗಿಯೇ ಆಗುತ್ತದೆ. ತಿನ್ನೋದಂಥೇಳಿ ಶಬ್ದ ಪ್ರಯೋಗ ಇದೆ. ಎಲ್ಲ ಕಾರ್ಯಗಳದ್ದು ಇಲ್ಲಿಯವರೆಗೆ ಏನು ಚರ್ಚೆ ಆಗಿದೆ ಅದರದ್ದು ಗಂಭೀರವಾಗಿ ವಿಚಾರ. ತಮ್ಮದ ನಿಜವಾಗಿ ಪುರುಷಾರ್ಥ ಸಿದ್ಧಿ ಉಪಾಯದ ವಾಚನದಿಂದ ಏನಾದರೂ ಲಾಭ ಆಗಿದೆ ಅಥವಾ ಆಗಬೇಕು ಇತ್ತು ಅಂತಂದ್ರೆ ಅದರದ ವಿಚಾರ ಗಂಭೀರವಾಗಿ ಮಾಡೋದು. ರಾಗಾದಿಗಳಿರುವುದೇ ವಾಸ್ತವಿಕ ಹಿಂಸೆಯ ಲಕ್ಷಣವಿದೆ. ಮುಂದೆ ಈಗ ಶಂಕಾಕಾರಣ ಶಂಕೆ ಏನೆಂಬುದನ್ನು ಹೇಳುತ್ತಾರೆ. ಯದ್ದೇವಂ ತರ್ಹಿರಿವಾ ಕರ್ತವ್ಯೋ ಭೋಜನಸ್ಯ ಪರಿಹಾರಃ ಭೋಕ್ತವ್ಯಂ ತೋ ನಿಶಾಯಾಂ ನೇತ್ರಂ ನಿತ್ಯಂ ಭವತಿ ಹಿಂಸಾ. ಯದ್ದೇವಂ ತರ್ಹಿರಿವಾ ಕರ್ತವ್ಯೋ ಭೋಜನಸ್ಯ ಪರಿಹಾರಃ ಭೋಕ್ತವ್ಯಂ ತು ನಿಶಾಯಾಂ ನೇತ್ರಂ ನಿತ್ಯಂ ಭವತಿ ಹಿಂಸಾ. ಯದಿ ಏವಂ ತರ್ಹಿ, ಒಂದು ವೇಳೆ ಹೀಗಿದ್ದರೆ ಎಂದರೆ ಭೋಜನ ಮಾಡುವಲ್ಲಿ ಯಾವಾಗಲೂ ಹಿಂಸೆ ಇದ್ದರೆ, ದಿವಾ ಭೋಜನಸ್ಯ ಹಗಲು ಹೊತ್ತಿನಲ್ಲಿ ಭೋಜನ ಮಾಡುವ ಪರಿಹಾರ ತ್ಯಾಗ, ಕರ್ತವ್ಯ ಮಾಡಬೇಕಾಗುವುದು, ಮತ್ತು ನಿಶಾಯಾಂ ರಾತ್ರಿಯಲ್ಲಿ ಭೋಕ್ತವ್ಯಂ ಭೋಜನ ಮಾಡಬೇಕಾಗುವುದು. ಏಕೆಂದರೆ ಇತ್ತಂ ಈ ರೀತಿಯಿಂದ ಹಿಂಸೆಯು ನಿತ್ಯಂ ಯಾವಾಗಲೂ ನ ಭವತಿ ಆಗುವುದಿಲ್ಲ. ಶಂಕಾಕಾರಣ ಶಂಕೆ ಇದೆ. ಈಗ ಆಚಾರ್ಯ ಭಗವಂತರ ಶಂಕಾಕಾರಣ ಮುಖದೊಳಗಿನ ವಿಷಯವನ್ನ ಹೊರಗೆ ತೆಗಿತಾ ಇದ್ದಾರೆ. ಒಂದು ವೇಳೆ ಹೀಗಿದ್ದರೆ ಎಂದರೆ ಭೋಜನ ಮಾಡುವಲ್ಲಿ ಯಾವಾಗಲೂ ಹಿಂಸೆ ಇದ್ದರೆ ಹಗಲು ಹೊತ್ತಿನಲ್ಲಿ ಭೋಜನ ಮಾಡುವ ತ್ಯಾಗ ಮಾಡಬೇಕಾಗುವುದು ಮತ್ತು ರಾತ್ರಿಯಲ್ಲಿ ಭೋಜನ ಮಾಡಬೇಕಾಗುವುದು. ಏಕೆಂದರೆ ಈ ರೀತಿಯಿಂದ ಹಿಂಸೆಯು ಯಾವಾಗಲೂ ಆಗುವುದಿಲ್ಲ. ರಾತ್ರಿ ಹಗಲಿ ಭೇದನ ಇಲ್ಲದ ಭೋಜನ ಯಾರು ಮಾಡ್ತಾರೆ ಅವರಿಗೆ ಹಿಂಸೆ ಏಕಾಗುವುದಿಲ್ಲ. ಹಾಗೇ ಆಗ್ತಿದೆ ಅಂಥೇಳಿ ಹಿಂದಿನ ಶ್ಲೋಕದೊಳಗ ವಿಶ್ಲೇಷಣೆ ಹೊರಟ ನಂತರ, ಸಾರಾಂಶ ಹೊರಟ ನಂತರ ಸಂದೇಹ ಕಾರಣ ಸಂದೇಹ ಹೀಗಿದೆ. ಹಾಗಾದರೆ ನಾವು ಹಗಲಿ ಮಾಡುವುದಿಲ್ಲ, ರಾತ್ರಿ ಭೋಜನ ಮಾಡ್ತೇವೆ, ಆವಾಗ ಹಿಂಸೆಯ ನಿವಾರಣೆ ಆಗ್ತಿದೆನಾ, ಆಗಬಹುದಲ್ಲೇನ? ಅಲ್ಲಿ ಹಿಂಸೆ ಆಗೇ ಆಗ್ತಿದೆ ಅಂತ ಹೇಳಿದ್ರಲ್ಲ, ಯಾವಾಗಿದ್ರೂ ಭೋಜನ ಮಾಡುವುದರಿಂದ ಅರ್ಥಾತ್ ರಾಗದಿಂದ. ಪ್ರಶ್ನೆ ಕಾರಣ ಪ್ರಶ್ನೆ ನಮ್ಮ ಹಾಗೆ ಉದ್ದಟ ಪ್ರಶ್ನೆ ಇಲ್ರಿ. ಪ್ರಶ್ನೆಯೊಳಗೆ ರಸ ಇದೆ ರೀ, ತಾತ್ಪರ್ಯ ಇದೆ ರೀ.
ಒಂದು ವೇಳೆ ನಮಗೆ ಸಾಧ್ಯ ಆಗಲಿಲ್ಲ ಅಂಥೇಳಿ ತಿಳ್ಕೊಳ್ಳ್ರಿ, ಏನ ಹಗಲ ಹೊತ್ತಿನಲ್ಲಿ ತಿನ್ನೋದು, ರಾತ್ರಿ ಮಾತ್ರ ತಿಂತೇವೆ. ಹಾಗಾದ್ರೆ ಹಗಲಿ ತ್ಯಾಗ ಮಾಡಿದ ನಂತರ ರಾಗ ನಮ್ದು ಕಡಿಮೆ ಆಯ್ತಲ್ಲ, ಹಿಂಸೆ ಬಿಟ್ಟು ಹೋಯ್ತಲ್ಲ ಅನ್ನುವಂಥ ಪ್ರಶ್ನೆ ಇದೆ ರೀ. ಸರಿ ಇದೆ ಅಂತ ಪ್ರಶ್ನೆ ರೀ. ಪ್ರಶ್ನೆ ತಿಳಿಯೋದು, ಸಂದೇಹ ತಿಳಿಯೋದು ಕಠಿಣ ಇದೆ ರೀ. ಇಲ್ಲಿ ಸಂದೇಹ ಇದೆ. ಒಂದು 1000 ವರ್ಷದ ಹಿಂದಿನ ಮಾತಿದೆ ರೀ. ಇದು 1100 ವರ್ಷದ ಹಿಂದಿನ ಮಾತಿದೆ. 50 ವರ್ಷದ ಹಿಂದಿನ ಮಾತು ಹೇಳುತ್ತೆ. ಈಗ 1000 ವರ್ಷದ ಹಿಂದಿನ ಮಾತಿದೆ. ಅಂದಿನ ಜನರ ಮಾನಸಿಕ ಸ್ಥಿತಿ ಹೇಗಿರಬಹುದು, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಆಸ್ಥಾ ಶ್ರದ್ಧಾ ಹೇಗಿರಬಹುದು, ಈ ಪ್ರಶ್ನೆ ಉತ್ಪನ್ನ ಆಗಬೇಕಾದ್ರೆ ಆ ಪ್ರಶ್ನೆ ಹಿಂದಿನ ತಾತ್ಪರ್ಯ ಏನ್ರಿ? ರಾತ್ರಿ ಹಗಲಿಯ ಭೇದನ ಇಲ್ಲದ ನೀನು ಭೋಜನ ಮಾಡಿದೆ ಅಂತಂದ್ರೆ ಹಿಂಸೆ ಏಕಾಗುವುದಿಲ್ಲ, ಹಾಗೇ ಆಗ್ತಿದೆ. ಅತ್ಯಾಗ ಭಾವದಿಂದ ಹಿಂಸೆ ಆಗ್ತಿದೆ. ಹಾಗಾದ್ರೆ ಕೆಲವೊಮ್ಮೆ ಹಾಗೆ ಮಾಡಬಹುದೇನ? ಯಾಗ ಹಗಲಿ ತ್ಯಾಗ ಮಾಡಿ ರಾತ್ರಿ ಭೋಜನ ಮಾಡಿದ್ರೆ ತಪ್ಪೇನಿದೆ? ಒಟ್ಟಿನಲ್ಲಿ ರಾತ್ರಿ ಹಗಲಿ ಎರಡೂ ಕಡೆ ಭೋಜನ ಮಾಡಿದ ನಂತರ ರಾಗ ಅಧಿಕ ಇದೆ ಅಂತ ಹೇಳಿ ಹೇಳಿದ್ರೆ ನಾವು ಈ ರಾಗ ಒಂದೇ ಸಲ ಬಿಡಬಹುದಲ್ಲ? ಏನಿದೆ ರೀ ಪ್ರಶ್ನೆ ಗೌರಣ್ಣ? ರಾತ್ರಿ ಭೋಜನ ತ್ಯಾಗ ಮಾಡುವ ಮಾತ್ಯಾಕೆ ಹೇಳ್ತಾ ಇದ್ದೀರಿ? ರಾಗದಿಂದನೇ ಹಿಂಸೆ ಆಗ್ತಿದೇನಿಲ್ಲ? ಈಗ ಅದರ ಸಲುವಾಗಿನ ಪ್ರಶ್ನೆ ಕೇಳಿತ್ತು. ಬಾಹ್ಯ ಸಾಮಗ್ರಿಗಳಿಂದ ಸಂಸಾರ ಇದೆಯೋ ಅಥವಾ ರಾಗದಿಂದ ಇದೆ ಅಂತ ಹೇಳಿ ಕೇಳಿದ್ರೆ ರಾಗದಿಂದ ಅಂತ ಹೇಳಿ ಹೇಳಿದ್ರಿ. ಹಾಗಾದ್ರೆ ರಾಗದಿಂದನೇ ಹಿಂಸೆ ಆಗ್ತೈತೆ ಅಂತಂದ್ರೆ ದಿವಸ ಆಹಾರ ಮಾಡುವ ರಾಗ ಬಿಡ್ತೇವೆ ನಾವು? ಇದೆಂತ ಪ್ರಶ್ನೆ? ರಾಗದಿಂದನೇ ಹಿಂಸೆ ಆಗ್ತಿದೆ ಅಂದ ಮೇಲೆ ರಾಗ ಬಿಡುವ ಮಾತಿಲ್ಲಲ್ಲೇ, ಹಗಲಿ ಭೋಜನ ಬಿಡುವ ಮಾತಿದೆ ರೀ. ಏನು ಆಗ್ತಿದೆ ಅನಾಹುತರೆ? 1000 ವರ್ಷದ ನಂತರ 1100 ವರ್ಷದ ನಂತರ ಇಂಥ ಜನರು ಬರೋರದಾರ ಅಂತ ಹೇಳಿ ಅವರಿಗೆ ಗೊತ್ತಿತ್ತಂತ ಅನಿಸ್ತಿದೆ. ಅವರು ಆ ಪ್ರಕಾರದ ಸಂದೇಹವನ್ನ ಶಿಷ್ಯನ ಮುಖದೊಳಗಿಟ್ಟಿದ್ದಾರೆ. ಏನು 1100 ವರ್ಷದ ನಂತರದ ಶಿಷ್ಯನನ್ನು ಉದ್ದೇಶಿಸಿ ಆ ಪ್ರಕಾರದ ಪ್ರಶ್ನೆ ಅವು ಮಾಡಬಹುದು ಅಂತ ಹೇಳಿ ಮಾಡಿದ್ದಾರೆ. ಶ್ಲೋಕ ಯಾವ ಉದ್ದೇಶದಿಂದ ರಚನೆ ಮಾಡಿದ್ದಾರೆ? ಭಗವಾನ್ ಕುಂದ ದೇವ ವಿದೇಹ ಕ್ಷೇತ್ರಕ್ಕೆ ಹೋದರು. ಅಲ್ಲಿ 8 ದಿವಸಗಳವರೆಗೆ ಇದ್ದರು. 8 ದಿವಸಗಳವರೆಗೆ ಅವರು ಅಲ್ಲಿ ನಿರಾಹಾರ ಇದ್ದರು. ಕಾರಣ ಎಲ್ರಿಗೂ ಗೊತ್ತಿದೆ. ಏನು ಕಾರಣ ಇತ್ತು? ಇಲ್ಲಿ ಹಗಲಿದ್ರೆ ರಾತ್ರಿ ಇಲ್ಲಿ ಹಗಲಿರು ವೇಳೆದೊಳಗೆ ಅಲ್ಲಿ ರಾತ್ರಿ, ಅಲ್ಲಿ ರಾತ್ರಿ ಇರು ವೇಳೆದೊಳಗೆ ಇಲ್ಲಿ ಹಗಲ. ಇಲ್ಲಿ ರಾತ್ರಿ ಭೋಜನ ತ್ಯಾಗದ ವ್ರತ ಇತ್ತು. ಈ ವ್ರತದ ಅನುಸಾರ ಭೋಜನ ಮಾಡಿದರೆ ಅಲ್ಲಿ ಪ್ರತ್ಯಕ್ಷ ರಾತ್ರಿ ಭೋಜನ ಆಗ್ತಿದೆ. ಅಲ್ಲಿ ಪ್ರತ್ಯಕ್ಷ ರಾತ್ರಿ ಇರು ವೇಳೆದೊಳಗ ಈ ವ್ರತದ ಪಾಲನೆ ಆಗುವುದಿಲ್ಲ. ಮತ್ತು ಅಲ್ಲಿ ಪ್ರತ್ಯಕ್ಷ ಹಗಲಿ ಇರುವ ವೇಳೆದೊಳಗ ಇಲ್ಲಿ ರಾತ್ರಿ ಇರ್ತಿದೆ. ಈ ವ್ರತಕ್ಕೆ ಭಂಗ ಬರ್ತಿದೆ. ಅರೆ, ಈಗ ಇದೇ ಮಾತ ಅಮೇರಿಕಾದೊಳಗೆ ಹೋದವರಿಗೆ ಅನ್ವಯಿಸ್ತಿದ್ದೀರಿ? ಹೌದೇನೆ? ಹೇಳ್ರಿ ತಾವ. ಅಮೇರಿಕಾದೊಳಗೆ ಮಗ ಇದ್ದಾನೆ, ಜೀವನ ತುಂಬ ಎಲ್ಲ ರಾತ್ರಿ ಭೋಜನ ಮಾಡೇ ಇಲ್ಲ. ತಾಯಿ ಮಗನ ಆಗ್ರಹಕ್ಕಾಗಿ ಅಮೇರಿಕಕ್ಕೆ ಹೋಗ್ತಾಳೆ. ಅಲ್ಲಿ
ರಾತ್ರಿ ಭೋಜನ ಮಾಡ್ತಾಳೋ ಅಥವಾ ಇಲ್ರಿ? ಆಗ್ತಿದೆಯೋ ಅಥವಾ ಇಲ್ರಿ? ಇಲ್ಲಿ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಅಲ್ಲಿ ರಾತ್ರಿ ಆಗ್ತಿದೆ ಅಲ್ಲ. ಈ ಶ್ಲೋಕದ ವಿಸ್ತಾರ ಎಷ್ಟೆಷ್ಟು ಮಾಡಬಹುದ್ರಿ ವಿಚಾರ, ಯಾವ ಯಾವ ರೀತಿಯಿಂದ ವಿಚಾರ ಮಾಡಬಹುದು, ಯಾವುದರಿಂದ ಆಗ್ತಿದೆ ಅದು ಕಾರ್ಯ? ಮಗನ ಮೇಲಿನ ರಾಗದೆಂದರೆ ಇದು ಪ್ರತ್ಯಕ್ಷ ಅನುಭವ ಇದೇನಿಲ್ರಿ? ಹೋಗ್ತಾರೇನಿಲ್ರಿ ಧಾರ್ಮಿಕ ಜನರೇ ಮತ್ತು ಬಹಳ ಮಾಡಿ ಧಾರ್ಮಿಕ ಜನರ ಮಕ್ಕಳನ್ನ ವಿದೇಶದೊಳಗದಾರೆ. ಪಾಶ್ಚಿಮಾತ್ಯ ದೇಶಕ್ಕೆ ಹೋದವರು ಯಾರು? ಧಾರ್ಮಿಕ ಪರಂಪರೆಯ ಜನರ ಮಕ್ಕಳಿದ್ದಾರೆ. ಬೇರೆದವರು ಹೋಗಿಲ್ಲ ರೀ ಜಾಸ್ತಿ, ಅಧಿಕ ಸಂಖ್ಯೆಯೊಳಗೆ. ಹೋಗ್ಲಿ, ತಾಯಿ ಹೋಗ್ಲಿಲ್ಲ ಅಂತ ಹೇಳಿ ಇಟ್ಕೊಳ್ಳೋಣ. ಅವನನ್ನ ಮಗ ಅಂಥೇಳಿ ಮೋಹ ಮಾಡ್ತಾಳೋ ಅಥವಾ ಇಲ್ರಿ? ಅವನಿಗೆ ಹೋಗುವಾಗ ಏನೆಲ್ಲ ಕಟ್ಟಿ ಕೊಡ್ತಾಳೋ ಅಥವಾ ಇಲ್ರಿ? ಅದರದೆಲ್ಲ ಫಲ ಏನಿದೆ ರೀ? ಧರ್ಮದ ಸೂಕ್ಷ್ಮತೆನೂ ಗೊತ್ತಿಲ್ಲರಿ. ಈ ಸಂಸಾರ ಎಷ್ಟಿದೆ, ಸಂಸಾರ ಅರ್ಥಾತ್ ಈ ಭವದ ಕಾಲಾವಧಿ ಎಷ್ಟಿದೆ, ಮತ್ತು ಅದರಲ್ಲಿ ಆಗುವಂಥ ಅಪರಿಮಿತ ಹಿಂಸೆ ಎಷ್ಟಿದೆ, ವ್ರತದ ಭಂಗ, ಧರ್ಮದ ವಿರುದ್ಧ, ಪಂಚಪರಮೇಷ್ಠಿಗಳ ಆಜ್ಞೆಯ ವಿರುದ್ಧ, ಪಂಚಪರಮೇಷ್ಠಿಗಳ ಮಾರ್ಗದ ಸಂಪೂರ್ಣತಃ ವಿರೋಧ, ನಿರಾಕರಣೆ. ಸೂಕ್ಷ್ಮೋ ಭಗವದ್ ಧರ್ಮ. ಇದರಲ್ಲಿ ಎಷ್ಟು ಬಾರಿ ಯಾವ ರೀತಿಯಿಂದ ವಿಚಾರ ಮಾಡಬಹುದು ನಡೀರಿಲಿ. ಏನು ಹೇಳ್ತಾರೋ ಟೀಕೆ ಓದಿಬಿಡೋನು, ಮುಂದಿನ ಸಲ ವಿಸ್ತೃತ ಚರ್ಚೆ. ಯದಿ ಏವಂ ತರ್ಹಿ ದಿವಾ ಭೋಜನಸ್ಯ ಪರಿಹಾರಃ ಕರ್ತವ್ಯಃ ತು ನಿಶಾಯಾಂ ಭೋಕ್ತವ್ಯಂ ಇತ್ತಂ ನಿತ್ಯಂ ಹಿಂಸಾ ನ ಭವತಿ. ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಭೋಜನ ಮಾಡುವುದರಿಂದ ಹಿಂಸೆಯಾಗುತ್ತಿದ್ದರೆ, ಹಗಲು ಹೊತ್ತಿನಲ್ಲಿ ಭೋಜನ ಮಾಡುವುದರದ ತ್ಯಾಗ ಮಾಡಿ ರಾತ್ರಿಯಲ್ಲಿಯೇ ಭೋಜನ ಗ್ರಹಣ ಮಾಡಬೇಕಾಗುವುದು. ಅದರಿಂದ ಯಾವಾಗಲೂ ಹಿಂಸೆಯಾಗುವುದು ತಪ್ಪುತ್ತದೆ ಎಂದು ಯಾರೋ ಒಬ್ಬರು ತರ್ಕ ಮಾಡುತ್ತಾರೆ. ಹಗಲು ಹೊತ್ತಿನಲ್ಲೇ ಭೋಜನ ಮಾಡಬೇಕು ಮತ್ತು ರಾತ್ರಿಯಲ್ಲಿ ಮಾಡಬಾರದೆಂಬ ನಿಯಮವನ್ನೇ ಏತಕ್ಕಾಗಿ ಮಾಡಿರುವಿರಿ? ಓದ್ಕೊಳ್ಳೋದ, ಚಿಂತನ್ ಮಂಥನ ಮಾಡೋದ, ಅದರ ವಿಶೇಷ ಏನಿದೆ ಅರ್ಥ ಮುಂದಿನ